ಸೊ ಈಗ ಬೇಸಿಗೆ ಶುರುವಾಗಿರೋದ್ರಿಂದ ಟೆಂಪ್ರೇಚರ್ ಹೆಚ್ಚಿಗೆ ಆಗಿರೋದ್ರಿಂದ ನಾವು ನಮ್ಮ ಝೂ ಅಲ್ಲಿ ಎಲ್ಲ ಪ್ರಾಣಿ ಮನೆಗಳಿಗೂ ಜೆಟ್ಗಳನ್ನ ಅಳವಡಿಸಿದ್ದೀವಿ ಮತ್ತು ನೀರಿನ ತೊಟ್ಟಿಗಳನ್ನೆಲ್ಲ ಫಿಲ್ ಮಾಡ್ತಾ ಇದ್ದೀವಿ. ಮತ್ತು ಕೆಲವೊಂದು ಪ್ರಾಣಿಗಳಿಗೆ ದೇಹ ತಂಪು ಮಾಡಲಿಕ್ಕೋಸ್ಕರ ವಿವಿಧ ರೀತಿಯ ಹಣ್ಣುಗಳಾಗಿರ್ಬೋದು ಮತ್ತು ಎಳ್ನೀರಾಗಿರ್ಬೋದು, ಎಸ್ಪೆಷಲಿ ಪ್ರೈಮೇಟ್ಸ್ ಒರಂಗುಟಾನ್ಸು, ಚಿಂಪಾಂಜೀಸು, ಗೋರಿಲಾಸು ಇವಕ್ಕೆ ಎಳ್ನೀರು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಈ ರೀತಿ ಮತ್ತು ಹರ್ಬಿವೋರ್ ಮನೆಗಳಲ್ಲಿ ಕೆಸರಿನ ತೊಟ್ಟಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಈಗ ಆನೆಗಳೆಲ್ಲ ನೋಡಿರ್ಬೋದು ನೀವು, ಕೆಸರನ್ನ ಹೆರ್ಚ್ಕೊಂಡ್ಬಿಟ್ಟು ಬಾಡಿ ಟೆಂಪ್ರೇಚರ್ನ ರೆಗ್ಯುಲೇಟ್ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿಯಾದಂಥ ಒಂದು ಸಲಕರಣೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅಂದರೆ ಇವಾಗ ಬೇಸಿಗೆ ನಮಗೆ ಅನ್ನಿಸ್ದಂಗೆ ಬೇಸಿಗೆ ಅಂತ ನೀವು ಕೇಳ್ತಾ ಇದ್ದೀರಾ, ಬಟ್ ವಿಂಟರಲ್ಲಿ ಕೆಲವೊಂದು ಮಾನಿಟರ್ ಮಾಡಬೇಕಾಗುತ್ತೆ. ಹೀಟರ್ಗಳು ಪ್ರೊವೈಡ್ ಮಾಡಿರೋದಾಗಿರ್ಬೋದು, ಬೇರೆ ರೀತಿಯಾಗಿ ಸಪ್ಲಿಮೆಂಟ್ಸ್ ಆಗಿರ್ಬೋದು ಕೊಡ್ತಾ ಇರ್ತೀವಿ. ಮಳೆಗಾಲದಲ್ಲಿ ಬೇರೆ ರೀತಿ ಇರುತ್ತೆ. ಹಾಗೆ ಸೀಸನ್ ಟು ಸೀಸನ್ನು ಆಲ್ಮೋಸ್ಟ್ ಸೇಮೇ ಇರುತ್ತೆ. ಸ್ವಲ್ಪ ಬೇಸಿಗೆಯಲ್ಲಿ ಹೆಚ್ಚಿನ ರೀತಿ ಅಂದರೆ ನೀರಿಂದು ಅಭಾವ ಇರುತ್ತೆ. ಸೊ ನೀರು ಹೆಚ್ಚಿಗೆ ತೊಗೊಳ್ಬೇಕಾಗತ್ತೆ. ಮತ್ತು ಪ್ರಾಣಿಗಳಿಗೆ ಐಸಲ್ಲಿ ಹಣ್ಣನ್ನು ಇಟ್ಬಿಟ್ಟು ಪಾಪ್ ಸ್ಟಿಕಲ್ಸ್ ಥರ ಮಾಡಿಕೊಡ್ತೀವಿ. ಈ ರೀತಿಯಾದಂಥ ಖರ್ಚುಗಳು ಇರುತ್ತೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಪ್ರಾಣಿ ಮನೆಗಳಲ್ಲೂ ಸ್ಪ್ರಿಂಕ್ಲರ್ಸ್ ಹಾಕ್ಕೊಂಡಿದ್ದೀವಿ ನಾವು. ಸೊ ಎಷ್ಟು ಪ್ರಾಣಿಗಳಿದೆ ಅಷ್ಟು ಇದೆ ಸ್ಪ್ರಿಂಕ್ಲರ್ಸ್. ಒಂದು 140ರಿಂದ 150 ಅಂತ ನೀವು ನೋಟ್ ಮಾಡ್ಕೋಬೋದು. ಈಗ ಅತಿ ಹೆಚ್ಚು ತಾಪಮಾನ ಆದಾಗ ಅದನ್ನು ತಡೆದೇ ಇರುವಂಥ ಪ್ರಾಣಿಗಳಿದ್ದು ಅದಕ್ಕೇನಾದರೂ ಬೇರೆ ಥರ ಪ್ರಿಕಾಷನರಿ ಏನಾದರೂ ತೊಗೊಂಡಿದ್ದೀರಾ ಅಥವಾ ಹೇಗೆ? ಅದೇ ಹೇಳಿದ್ನಲ್ಲ, ಇವಾಗ ಬಾಡಿ ಟೆಂಪ್ರೇಚರ್ ರೆಗ್ಯುಲೇಟ್ ಮಾಡ್ಕೊಳ್ಳಿಕ್ಕೆ ಎಳ್ನೀರು ಕೊಡೋದಾಗಿರ್ಬೋದು, ತಂಪಾದ ಹಣ್ಣುಗಳಾಗಿರ್ಬೋದು, ಈಗ ನೀರಿನ ಅಂಶ ಜಾಸ್ತಿ ಇರುವ ಕಲ್ಲಂಗಡಿಗಳಾಗಿರ್ಬೋದು, ಯಾವ್ದು ಹೇಳ್ತೀರಾ, ಬೇರೆ ಬೇರೆ ರೀತಿಯಾದ ಹಣ್ಣುಗಳು ಕೊಡ್ತೀವಿ. ಹೌದು, ಕೂಲರ್ಸ್ ಸಹ ಇರುತ್ತೆ ನಮ್ಮ ಪ್ರಾಣಿ ಮನೆಗಳಲ್ಲಿ. ಕಾರ್ನಿವೋರ್ಸ್ ಆಗಿರ್ಬೋದು, ಇಲ್ಲ ಇತರೆ ಡೆಸರ್ಟ್ ಏರಿಯಾದಲ್ಲಿ ಕಂಡುಬರುವಂಥ ಪ್ರಾಣಿಗಳಿಗೆ ನಾವು ಹೆಚ್ಚಿನ ರೀತಿಯಾದಂಥ ಸಲಕರಣೆಗಳು ಕೊಡೋ ಅವಶ್ಯಕತೆ ಬೀಳಲ್ಲ. ಬಟ್ ಕೆಲವೊಂದು ಏನು ಹೇಳ್ತೀರಿ, ಎವರ್ಗ್ರೀನ್ ಫಾರೆಸ್ಟಲ್ಲಿ ಸಿಗೋಂಥ ಪ್ರಾಣಿಗಳಾದರೆ ಅದಕ್ಕೆ ನಾವು ಹೆಚ್ಚಾಗಿ ಕೂಲರ್ಸ್ ಅದೆಲ್ಲ ಕೊಡೋ ಅವಶ್ಯಕತೆ ಬೀಳುತ್ತೆ. ಅವಶ್ಯಕತೆ ಬೇಸಿಸ್ ಮೇಲೆ ನಾವು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿಬಿಟ್ಟು ಅವರೊಂದಿಗೆ ಒಂದು ಮೀಟಿಂಗ್ ಮಾಡ್ಕೊಂಡಿದ್ದೀವಿ. ಅದ್ರ ಬೇಸಿಸ್ ಮೇಲೆ ನಾವು ಎಲ್ಲರಿಗೂ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಹಿಮಾಲಯನ್ ಬ್ಲ್ಯಾಕ್ ಬೇರ್ ಆಗಿರ್ಬೋದು, ಚಿಂಪಾಂಜಿ, ಗೊರಿಲಾಗಳಾಗಿರ್ಬೋದು, ಈ ಥರದಕ್ಕೆಲ್ಲ ನಾವು ಹೆಚ್ಚಿನ ರೀತಿಯಾದಂಥ ಸೌಲಭ್ಯಗಳನ್ನ ಕೊಡ್ತೀವಿ.